ರಾಜ್ಯ ಸರ್ಕಾರದ ನಿರ್ಧಾರವಾಗಿರುವಂತಹ ಜಾತಿ ಗಣತಿ ಸಮೀಕ್ಷೆಗೆ ಬಹಳಷ್ಟು ಪ್ರಬಲವಾದಂತಹ ವಿರೋಧ ವ್ಯಕ್ತವಾಗ್ತಾ ಇತ್ತು. ಇದನ್ನ ಕೈ ಬಿಟ್ಟು ಬಿಡ್ತಾರೆ ಅನ್ನುವಂಥ ಚರ್ಚೆಗಳಾಗ್ತಾ ಇತ್ತು. ಈ ಮಧ್ಯೆ ಒಂದು ಸ್ಪಷ್ಟೀಕರಣ, ಜಾತಿ ಗಣತಿ ಸಮೀಕ್ಷೆಯನ್ನ ನಾವು ಮುಂದೂಡಲ್ಲ ಅಂತ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಜಾತಿ ಗಣತಿ ವಿಚಾರದಲ್ಲಿ ಬಿಜೆಪಿ ರಾಜಕೀಯ ಮಾಡ್ತಾ ಇದೆ. ನಿಗದಿಯಂತೆಯೇ ಜಾತಿ ಗಣತಿ ಸಮೀಕ್ಷೆ ನಡೆಯುತ್ತೆ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು. ಸಮೀಕ್ಷೆಯನ್ನ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಮುಂದೂಡಿಕೆ ಆಗಲ್ಲ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸ್ಪಷ್ಟೀಕರಣ, ಕೈ ಬಿಡಲಾಗತ್ತೆ ಮುಂದೂಡಲಾಗತ್ತೆ ಅನ್ನುವಂಥ ಚರ್ಚೆಗಳಿತ್ತು. ಅದೆಲ್ಲಕ್ಕೂ ಬ್ರೇಕ್ ಹಾಕಿದ್ದಾರೆ ಸಿದ್ದರಾಮಯ್ಯನವರು. ನಿಗದಿಯಂತೆ ನಾವು ಜಾತಿ ಗಣತಿ ಸಮೀಕ್ಷೆಯನ್ನ ಮಾಡ್ತೇವೆ, ಮಾಡೇ ತೀರ್ತೇವೆ ಅಂತ ಹೇಳ್ತಾ ಇದ್ದಾರೆ. ಮುಂದೂಡಲ್ಲ. ಈಗ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಇದೆಯಲ್ಲ, ಅದು ಕಾನ್ಸ್ಟಿಟ್ಯೂಷನಲ್ಲಿ ಕಾನ್ಸ್ಟಿಟ್ಯೂಟೆಡ್ ಬಾಡಿ, ಸ್ಟ್ಯಾಚ್ಯೂಟರಿ ಬಾಡಿ. ಅವ್ರಿಗೇನು ನಿರ್ದೇಶನ ಕೊಡಕ್ಕೆ ಬರಲ್ಲ, ಮತ್ತೆ ಮುಂದೂಡಕ್ಕೆ ಹೋಗಲ್ಲ. ಅವ್ರ ಅಭಿಪ್ರಾಯ ಎಲ್ಲ ಹೇಳಿದ್ದಾರೆ, ಅದೆಲ್ಲ ಕೇಳಿದ್ದಾರೆ. ಅವರು ತೀರ್ಮಾನ ಅವರೇ ಮಾಡ್ತಾರೆ. ಯಾರು ಹೇಳಿದ್ರು? ಮುಂದೂಡಲ್ಲ. ಈಗ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಇದೆಯಲ್ಲ, ಅದು ಕಾನ್ಸ್ಟಿಟ್ಯೂಷನಲ್ಲಿ ಕಾನ್ಸ್ಟಿಟ್ಯೂಟೆಡ್ ಬಾಡಿ, ಸ್ಟ್ಯಾಚ್ಯೂಟರಿ ಬಾಡಿ. ಅವ್ರಿಗೇನು ನಿರ್ದೇಶನ ಕೊಡಕ್ಕೆ ಬರಲ್ಲ, ಮತ್ತೆ ಮುಂದೂಡಕ್ಕೆ ಹೋಗಲ್ಲ. ಅವ್ರ ಅಭಿಪ್ರಾಯ ಎಲ್ಲ ಹೇಳಿದ್ದಾರೆ, ಅದೆಲ್ಲ ಕೇಳಿದ್ದಾರೆ. ಅವರು ತೀರ್ಮಾನ ಅವರೇ ಮಾಡ್ತಾರೆ. ಯಾರು ಹೇಳಿದ್ರು? ಸಿದ್ದರಾಮಯ್ಯನವರ ಮೇಲೆ ಬಹಳಷ್ಟು ಒತ್ತಡ ಬರ್ತಾ ಇದೆ. ನಿನ್ನೆ ಆದಂತಹ ಕ್ಯಾಬಿನೆಟ್ ಮೀಟಿಂಗ್ನಲ್ಲೂ ಸ್ವಪಕ್ಷದ ಸಚಿವರಿಂದಲೇ ಈ ಒಂದು ಜಾತಿ ಗಣತಿ ಸಮೀಕ್ಷೆಗೆ ಬೇಕಾದಷ್ಟು ವಿರೋಧಗಳು ವ್ಯಕ್ತವಾಗ್ತಾ ಇತ್ತು. ಇದೇ ವಿಚಾರವನ್ನು ಹೈಕಮಾಂಡ್ ಗಮನಕ್ಕೆ ತಂದು ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಬಂದರು. ಖಾಸಗಿ ಹೋಟೆಲ್ನಲ್ಲಿ ಮ್ಯಾರಥಾನ್ ಮೀಟಿಂಗ್ಸ್ ಆಗ್ತಾ ಇದೆ. ಈ ಮಧ್ಯದಲ್ಲಿ ಈ ಜಾತಿಗಳ ಉಪಜಾತಿಗಳ ಪ್ರಬಲವಾದಂಥ ವಿರೋಧ ಇದೆ. ಸಮುದಾಯವಾರು ಎಲ್ಲರೂ ಕೂಡ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಅನ್ನುವಂಥ ಕಾರಣಕ್ಕೆ ಖುದ್ದು ಉಪಮುಖ್ಯಮಂತ್ರಿಗಳ ವಿರೋಧ ಇತ್ತು. ಹೀಗಾಗಿ ಇದೆಲ್ಲದರ ಮಧ್ಯ ಸಿದ್ದರಾಮಯ್ಯನವರು ಈ ಒಂದು ಜಾತಿ ಗಣತಿ ಸಮೀಕ್ಷೆಯನ್ನು ಮುಂದೂಡಬಹುದು ಅಥವಾ ಕೈ ಬಿಡಬಹುದು. ಬಹುತೇಕ ಇವತ್ತು ನಿರ್ಧಾರವನ್ನು ಕೈಗೊಳ್ಳುತ್ತಾರೆ ಮಹತ್ವದ ಮೀಟಿಂಗ್ನ ನಂತರ ಅಂತ ಹೇಳಲಾಗ್ತಾ ಇತ್ತು. ಬಟ್ ಈ ಕ್ಷಣದ ಸ್ಪಷ್ಟೀಕರಣ, ಮುಖ್ಯಮಂತ್ರಿಗಳು ಮುಂದೂಡಲ್ಲ ಅಂತ ಹೇಳಿದ್ದಾರೆ. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ಬಹಳಷ್ಟು ಒತ್ತಡ ಬರ್ತಾ ಇದೆ ಸರ್ಕಾರದ ಮೇಲೆ, ಖುದ್ದಾಗಿ ಮುಖ್ಯಮಂತ್ರಿಗಳ ಮೇಲೆ ಅನ್ನುವಂಥ ಚರ್ಚೆ ಆಗ್ತಾ ಇತ್ತು. ಇವತ್ತಿನ ಮೀಟಿಂಗ್ನ ನಂತರ ಈ ನಿರ್ಧಾರ ಆಗುತ್ತೆ ಅಂತ ಹೇಳಲಾಯಿತು. ಬಟ್ ಈ ಕ್ಷಣಕ್ಕೆ ಸ್ಪಷ್ಟಪಡಿಸಿದ್ದಾರೆ ಮುಖ್ಯಮಂತ್ರಿಗಳು, ಈ ಜಾತಿ ಗಣತಿ ಸಮೀಕ್ಷೆಯನ್ನು ಮುಂದೂಡಲ್ಲ ಅಂತ ಹೇಳಿದ್ದಾರೆ. ಏನೇನಾಯಿತು ಅನ್ನುವಂಥ ಡೀಟೇಲ್ಸ್ ಕೊಡೋದಾದ್ರೆ ಸಂತೋಷ್, ಸದ್ಯಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ಒಂದು ಅಂದ್ರೆ ಇದೇ ಸೆಪ್ಟೆಂಬರ್ 22ನೇ ತಾರೀಕಿಂದ ಜಾತಿ ಸಮೀಕ್ಷೆ ಆರಂಭ ಆಗುತ್ತಾ ಅನ್ನೋ ಒಂದು ಚರ್ಚೆ ಕಾಂಗ್ರೆಸ್ ಪಕ್ಷದಲ್ಲಿ ಜೋರಾಗಿ ಸದ್ದು ಮಾಡ್ತಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರು ನಿನ್ನೆ ಸಚಿವರ ಜೊತೆ ಒಂದು ಸುತ್ತಿನ ಸಭೆ ಮಾಡ್ತಾರೆ. ಅದಾದ ನಂತರ ಇವತ್ತಿನ ಮತ್ತೊಂದು ಸುತ್ತಿನ ಒಂದು ಸಚಿವರ ಜೊತೆ ಸಭೆ ಮಾಡ್ತಾರೆ. ಎರಡು ಸಭೆಯು ವಿಫಲ ಆದ ನಂತರ ಸುರ್ಜೇವಾಲಾ ಜೊತೆಗೆ ಹೋಗಿ ಇಲ್ಲಿ ಆಗ್ತಿರ್ತಕ್ಕಂಥ ಕೆಲವೊಂದು ಪರಿಸ್ಥಿತಿಗಳ ನಡುವೆ ಒಂದಷ್ಟು ವಿಚಾರಗಳನ್ನ ಸುರ್ಜೇವಾಲಾ ಜೊತೆ ಹೇಳ್ಕೊಡ್ತಾರೆ. ಅದಾದ ನಂತರ ಇದೀಗ ಸಿದ್ದರಾಮಯ್ಯ ಅವರು ಬಹಿರಂಗವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಜಾತಿ ಸಮೀಕ್ಷೆಯನ್ನ ನಾವು ಸ್ಟಾಪ್ ಮಾಡೋದಕ್ಕೆ ಹೋಗೋದಿಲ್ಲ. ಅದು ನಿಗದಿತ ವೇಳೆಯಂತೆ ಏನು ಈ ಸೆಪ್ಟೆಂಬರ್ 22ನೇ ತಾರೀಕಿಂದ ಅಕ್ಟೋಬರ್ 7ನೇ ತಾರೀಕುವರೆಗೂ ಜಾತಿ ಸಮೀಕ್ಷೆ ನಡೆಯುತ್ತೆ. ನಂತರ ಡಿಸೆಂಬರ್ ತಿಂಗಳಲ್ಲಿ ಆಯೋಗದವರು ಸರ್ಕಾರಕ್ಕೆ ವರದಿನ ಸಲ್ಲಿಸ್ತಾರೆ. ಇದರಲ್ಲಿ ಯಾವುದೇ ರೀತಿಯ ಎರಡು ಮಾತಿಲ್ಲ. ಅದರಲ್ಲೂ ಕೂಡ ಜಾತಿ ಸಮೀಕ್ಷೆ ನಿಲ್ಲುವಂತ ಒಂದು ಮಾತುಗಳು ಕೇಳ್ಬರ್ತಾ ಇದೆ. ಅದಕ್ಕೆ ಯಾವುದೇ ರೀತಿಯ ಪುರಾವೆಗಳಿಲ್ಲ. ಬಿಜೆಪಿಯವರು ಸುಖ ಸುಮ್ಮನೆ ರಾಜಕೀಯ ಮಾಡ್ತಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಸಮೀಕ್ಷೆನ ನಿಲ್ಲೋದಿರಂತ ಒಂದು ಮಾತುಗಳನ್ನ ಸಿಎಂ ಸಿದ್ದರಾಮಯ್ಯ ಹೇಳಿರುವಂತದ್ದು. ಅದೇ ಇಲ್ಲಿ ಮೇಲ್ನೋಟಕ್ಕೆ ಸ್ಪಷ್ಟ ಆಗ್ತಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ಈ ಜಾತಿ ಸಮೀಕ್ಷೆಯಲ್ಲಿ ಏನೇ ಒಂದು ಗೊಂದಲ ಇದ್ರು ಕೂಡ ಅದನ್ನ ನಿವಾರಿಸಿಕೊಂಡು ನಿಗದಿತ ವೇಳೆಯಂತೆ ಒಂದು ಜಾತಿ ಸಮೀಕ್ಷೆನ ನಡೆಯುವಂತ ಒಂದು ಲೆಕ್ಕಾಚಾರ ಸಿಎಂ ಸಿದ್ದರಾಮಯ್ಯ ಹಾಕಿಕೊಂಡಿದ್ದಾರೆ.
ಇದ್ರ ಜೊತೆಗೆ ಸಿಎಂ ಸಿದ್ದರಾಮಯ್ಯಗೂ ಸ್ವಯಂ ಪ್ರೇರಿತವಾದಂತ ಅರಿವಿದೆ. ಈ ಒಂದು ಟರ್ಮ್ ನಲ್ಲಿ ಈ ಒಂದು ಸಮಯದಲ್ಲಿ ಒಂದು ವೇಳೆ ಜಾತಿ ಸಮೀಕ್ಷೆ ಏನಾದ್ರೂ ಮಾಡ್ತಿದ್ದೇವೆ ಹೋದ್ರೆ ಅದು ಸರ್ಕಾರಕ್ಕೆ ಮತ್ತು ಪಕ್ಷದ ಮೇಲೆ ಒಂದು ನಕಾರಾತ್ಮಕ ಒಂದು ಪರಿಣಾಮ ಬೀಳುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ನಾವು ವಿಪಕ್ಷಗಳಿಗೆ ಒಂದು ಟೀಕೆ ಒಂದು ಆಸ್ಪದಕ್ಕೆ ಕೊಡೋದು ಬೇಡ ಒಂದು ಅರಿತಿರ್ತಕ್ಕಂಥ ಸಿದ್ದರಾಮಯ್ಯರು ಅತ್ಯಂತ ಜಾಣ್ಮೆಯಿಂದ ಈ ಒಂದು ವಿಚಾರದಲ್ಲಿ ತಮ್ಮ ಒಂದು ನಡೆಯನ್ನ ನಡೆಸೋದಕ್ಕೆ ಕಾರಣ ಆಗಿದ್ದಾರೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಸರ್ಕಾರದಿಂದ ಜಾತಿ ನಿಲ್ಲೋದಿನ ಅನ್ನುವಂತ ಒಂದು ಮಾತುಗಳನ್ನ ಹೇಳಿರುವಂತದ್ದು ಸದ್ಯಕ್ಕೆ ಎಷ್ಟರ ಮಟ್ಟಿಗೆ ಇದು ಕಾಂಗ್ರೆಸ್ ಪಕ್ಷದಲ್ಲಿ ಸಚಿವರಲ್ಲಿ ಒಂದಷ್ಟು ಒಮ್ಮತ ಮೂಡೋದ್ರಲ್ಲಿ ಸಹಾಯಕ ಆಗುತ್ತೆ ಅಂತ ಕೂಡ ಕಾದು ನೋಡ್ಬೇಕಾಗುತ್ತೆ ಸಂತೋಷ್. ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.